ಸೊ ಶ್ಲೋಕ ಒಂದು ಅರ್ಜುನ ಉವಾಚ ಏವಂ ಸಹೃದಯುಕ್ತಾ ಹೇ ಭಕ್ತ ಸ್ವಾಂ ಪರ್ಯಪಾಸತೆ ಯೇ ಚಾಪಕ್ಷರಮವ್ಯಕ್ತಂ ತೇಷಾಂ ಖೇ ಯೋಗ ವಿಮುಕ್ತಮಃ. ಅರ್ಜುನನ್ ಪ್ರಶ್ನಿಸಿದ್ದು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ. ನೋಡಿ, ಸೊ ಇಲ್ಲಿ ಪ್ರಭುಪಾದರು ಸಹ ಕೃಷ್ಣನು ಈಗ ಸಕಾರ ರೂಪ, ನಿರಾಕಾರ ರೂಪ ಮತ್ತು ವಿಶ್ವರೂಪ ಈ ಮೂರನ್ನು ಮತ್ತು ಎಲ್ಲಾ ಬಗೆಯ ಭಕ್ತರನ್ನು, ಯೋಗಿಗಳನ್ನು ವರ್ಣಿಸಿದ್ದಾನೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕವಾದಿಗಳನ್ನು ಎರಡು ವರ್ಗಗಳನ್ನಾಗಿ ವಿಂಗಡಿಸಬಹುದು. ಒಂದು ವರ್ಗದ ನಿರಾಕಾರವಾದಿಗಳೆಂದು, ಮತ್ತೊಂದು ವರ್ಗದವರನ್ನು ಸಕಾರವಾದಿಗಳೆಂದು. ಸಕಾರವಾದಿಯಾದ ಭಕ್ತನು ಎಲ್ಲ ಶಕ್ತಿಯನ್ನು ಬಳಸಿ ಪರಮಪ್ರಭುವಿನ ಸೇವೆಯಲ್ಲಿ ತೊಡಗಿಸುತ್ತಾನೆ. ನಿರಾಕಾರವಾದಿಯು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗುವುದಿಲ್ಲ. ಅವ್ಯಕ್ತವಾದ ನಿರಾಕಾರ ಬ್ರಹ್ಮನ ಧ್ಯಾನದಲ್ಲಿ ನಿರತನಾಗುತ್ತಾನೆ. ಓಕೆ, ಸೊ ಏನು ವ್ಯತ್ಯಾಸ, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಏನ್ ಮಾಡ್ತಾ ಇದ್ದಾರೆ? ಈಗ ಬಂದು ಅರ್ಜುನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಧರ್ಮ ಗ್ರಂಥದಲ್ಲೂ ಸಹ ಎಂದೂ ಸಹ ನಾವು ಪ್ರಶ್ನೆ ಮಾಡುವಂತ ಹಕ್ಕು ಇಲ್ವಂತೆ ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿ. ಆದರೆ ನಮ್ಮ ಧರ್ಮ ಗ್ರಂಥದಲ್ಲಿ ಏನಾಗಿದೆ, ಪ್ರಶ್ನೆ ಮಾಡಬಹುದು, ಚಾಲೆಂಜ್ ಮಾಡಬಹುದು. ಓಕೆ, ಇದು ಹೇಗೆ ಅಂತ ಬಂದು ನಾವು ಕೇಳ್ಬೋದು. ಈ ಒಂದು ಹಕ್ಕು ಬಂದು ಭಗವಂತ ಏನ್ ಮಾಡಿದಾನೆ, ಕೊಟ್ಟಿದ್ದಾರೆ. ಸೊ ಅದ್ರಿಂದ ಅರ್ಜುನ ಏನ್ ಮಾಡಿದಾನ ಕೇಳ್ತಾ ಇದ್ದಾರೆ, ಭಗವಂತ ಭಕ್ತರು ಶ್ರೇಷ್ಠನ, ನಿರಾಕಾರವಾದಿಗಳು ಶ್ರೇಷ್ಠನ ಅಂತ. ಅದಕ್ಕೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ. 2ನೇ ಶ್ಲೋಕ, ಶ್ರೀ ಭಗವಾನುವಾಚ ಮಯ್ಯ ಮನೋ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಮೇಪೇತಸ್ತೆ ಮೇ ಯುಕ್ತ ತಮ ಮತಃ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಮತ್ತು ಅಲೌಕಿಕವಾದ ಶ್ರದ್ಧೆಯನ್ನು ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರ್ತಾನೋ ಅವರನ್ನು ನಾನು ಅತ್ಯಂತ ಪೂರ್ಣರೆಂದು ಭಾವಿಸುತ್ತೇನೆ. ಓಕೆ, ಯಾರು ಭಗವಂತನ ಒಂದು ಅಲೌಕಿಕ ರೂಪ, ಓಕೆ, ಯಾರು ಭಗವಂತನ ಒಂದು ಮನಸ್ಸಿಟ್ಟಿರ್ತಾರೆ ಮತ್ತೆ ಅವ್ರನ್ನ ಏನ್ ಮಾಡ್ತಾ ಇದ್ದಾನೆ, ಭಗವಂತನ ಒಂದು ಪೂಜೆಯಲ್ಲಿ ಯಾರು ನಿರತರಾಗಿರ್ತಾರೆ ಅವ್ರನ್ನ ಬಂದು ಭಗವಂತ ಏನ್ ಮಾಡ್ತಾರೆ, ಅತ್ಯಂತ ಪರಿಪೂರ್ಣರ ಅಂತ ಭಾವಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಜಗನ್ನಾಥ ಪುರಿಯಲ್ಲೂ ಸಹ ಉದ್ದಯನ ಆಚಾರ್ಯ ಎಂಬ ಆಚಾರ್ಯರು ಅವರು ಬಂದು ಪೂರಿಗೆ ಬರ್ತಾರೆ. ಪೂರಿಗೆ ಬರೋದ್ಕಿಂತ ಮುಂಚೆನೆ ಅವ್ರ ಶಾಸ್ತ್ರಗಳನ್ನ ಓದ್ಬೇಕಾದ್ರೆ ಅವರಿಗೆ ಬಂದು ಒಂದು ಏನಾಗಿದೆ, ಒಂದು ಡೌಟ್ ಇದೆ. ಏನಂತ, ಯಾವ ವಿಷಯದ ಮೇಲೆ ಅಂದ್ರೆ, ಭಗವಂತ ಕೃಷ್ಣ ಅಥವಾ ನಾರಾಯಣನ್ ನೋಡಿದ್ರೆ, ಜಗನ್ನಾಥನ ನೋಡಿದ್ರೆ ನಮಗೆ ಮುಕ್ತಿ ಸಿಗುತ್ತಾ ಅನ್ನೋದೇನಿದೆ ಪ್ರಶ್ನೆ. ಭಗವಂತನ ಪೂರಿಗೆ ಬಂದಿದ್ದಾರೆ. ಭಗವಂತ ಯಾರಿಗೆ ಬಂದು ಭಗವಂತನ ನನ್ನನ್ನ ನೋಡಿದ್ರೆ ಅವನಿಗೆ ಭಕ್ತಿ ಬರಲ್ಲ, ಅಥವಾ ಅವನು ಆಧ್ಯಾತ್ಮಿಕದಲ್ಲಿ ಉನ್ನತಿ ಆಗಲ್ಲ, ಅಥವಾ ಬಂದು ಅವನಿಗೆ ಏನಾದ್ರೂ ಒಂದು ಸಂಶಯ, ಭಗವಂತನ ನೋಡಿದ್ರೆ ನಾನು ಯಾವುದೇ ರೀತಿ ಉನ್ನತಿ ಆಗಲ್ಲ ಅಥವಾ ನಮಗೆ ಭಗವತ್ ಧಾಮ ಪ್ರಾಪ್ತಿ ಆಗಲ್ಲ ಅಂತ ನಂಬಿಕೆ ಅವನಲ್ಲಿ ಏನಾದ್ರು ಬಂದ್ಬಿಟ್ರೆ ಭಗವಂತ ಅವನಿಗೆ ದರ್ಶನನೇ ಕೊಡೋದಿಲ್ಲ. ಎಷ್ಟೋ ಸತಿ ತಿರುಪತಿಗೆ ಭಕ್ತರು ಹೋಗ್ತಾರೆ, ಓಕೆ, ಅವ್ರಿಗೆ ದೇವ್ರನ್ನ ನೋಡಿ ನಂಬಿಕೆ ಇಲ್ಲ, ಅದರಿಂದ ತಿರುಪತಿ ತಿಮ್ಮಪ್ಪ ಅಂತವ್ರಿಗೆ ದರ್ಶನನೇ ಕೊಡೋದಿಲ್ಲ. ಓಕೆ, ಅವ್ರಿಗೆ ಏನೋ ಅಲ್ಲಿ ರಶ್ ಅಥವಾ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗಿ ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ, ಅವರು ಭಗವಂತನ ದರ್ಶನ ಮರದಲ್ಲಿ ರಿಟರ್ನ್ ಬಂದ್ಬಿಡ್ತಾರೆ. ಹೀಗೆ ಉದ್ದಯನಾಚಾರ್ಯರಿಗೂ ಸಹ ಡೌಟ್, ಜಗನ್ನಾಥನ ನೋಡಿದ್ರೆ ನಮ್ಗೆ ಮುಕ್ತಿ ಸಿಗುತ್ತಾ ಅನ್ನೋದು ಡೌಟ್. ಆ ಸಮಯದಲ್ಲಿ ಏನಾಗುತ್ತೆ, ಭಗವಂತನ ಗರ್ಭಗುಡಿ ಹತ್ರ ಹೋಗ್ತಾನೆ, ಬೆಳಿಗ್ಗೆ ಮಂಗಳಾರತಿಗೆ ಓಪನ್ ಆಗ್ಬೇಕು, ಆದ್ರೆ ಒಳಗಡೆಯಿಂದಾನೆ ಭಗವಂತ ಏನ್ ಮಾಡಿದ್ರೆ ಜಗನ್ನಾಥ ಬಂದು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವತ್ತೊಂದ್ ದಿನ ಯಾರಿಗೂ ದರ್ಶನ ಕೊಡ್ತಾರೆ ಜಗನ್ನಾಥ. ಸೊ ಯಾವಾಗ ದರ್ಶನ ಭಗವಂತ ಕೊಡೋದಿಲ್ಲ, ಯಾವಾಗ ತೆಗಿಯಕ್ಕಾಗಲ್ಲ ಅಂತ ಬಾಗ್ಲು ಗೊತ್ತಾಗುತ್ತೆ, ಆ ಅವತ್ತೊಂದ್ ದಿನ ಅಲ್ಲಿನ ಪುರೋಹಿತರಿಗೆ ಬಂದು ಪಾಂಡಾಸ್ ಅಂತ ಕರೀತಾರೆ. ಆ ಪಾಂಡಾಸ್ಗಳು ಏನ್ ಮಾಡ್ತಾರೆ, ಜಗನ್ನಾಥನ ಗರ್ಭಗುಡಿ ಹೊರಗಡೆನೆ ಅವ್ರು ಮನೆ ಕೊಳ್ತಾರೆ, ಬಾಗ್ಲತ್ರನೇ ಮನೆ ಕೊಡ್ತಾರೆ. ಅವತ್ತು ಭಗವಂತ ಅವ್ರಿಗೆ ಕನಸಿನಲ್ಲಿ ಬರ್ತಾರೆ, ನೋಡಪ್ಪ ನನ್ನನ್ನ ನೋಡಿದ್ರೆ ಇವರು ಬಂದು ಏನೋ ಭಗವಂತನ ಧಾಮ ಪ್ರಾಪ್ತಿ ಆಗುತ್ತೆ ಅಂತ ನಂಬಿಕೆ ಇಲ್ಲ ಅಂತ ವ್ಯಕ್ತಿ ಒಬ್ಬ ಬಂದ್ಬಿಟ್ಟಿದ್ದಾನೆ, ಅವನನ್ನ ಇಲ್ಲಿಂದ ಕಳಿಸಿದ್ರೆ ಮಾತ್ರ ನಾನು ನಿಮಗೆ ದರ್ಶನ ಕೊಡ್ತೀನಿ ಅಂತ ಭಗವಂತ ಏನ್ ಮಾಡಿದಾನೆ, ಆದೇಶ ಮಾಡ್ತಾರೆ. ಆ ಸಮಯದಲ್ಲಿ ಇವರು ತಕ್ಷಣ ಇವ್ರಿಗೆ ಎಚ್ಚರ ಆಗುತ್ತೆ. ಸೊ ನೋಡ್ತಾರೆ, ಎಲ್ಲ ಭಕ್ತರು ಎಲ್ಲಾರು ಸಹ ಕಾಯ್ತಾ ಇದಾರೆ ಭಗವಂತನ ದರ್ಶನಕ್ಕೋಸ್ಕರ. ಇವ್ರು ಬಂದು, ಯಾರು ಇಲ್ಲಿ ಉದ್ದಯನಾಚಾರ್ಯ ಅಂತ ಯಾರು ಇದ್ದಾರೆ ಭಕ್ತರು? ಸ್ವಾಮಿ ನಾನೇ ಇಲ್ಲಿದ್ದೀನಿ ಸ್ವಾಮಿ, ನಾನೇ ಉದ್ದಯನಾಚಾರ್ಯ ಅಂತ.
ದಯವಿಟ್ಟು ಸ್ವಾಮಿ ನೀವು ಇಲ್ಲಿಂದ ಹೋಗಿ ಈ ಕ್ಷೇತ್ರದಿಂದ. ಏನಕ್ಕಂದ್ರೆ ನಿಮಗೆ ಬಂದು ಭಗವಂತ ಕೃಷ್ಣ ಅಥವಾ ನಾರಾಯಣ ಅಥವಾ ಜಗನ್ನಾಥನನ್ನ ನೋಡಿದ್ರೆ ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ಏನಿಲ್ಲ, ನಿಮ್ಗೆ ಗ್ಯಾರಂಟಿನೇ ಇಲ್ಲ. ಅದರಿಂದ ಏನಾಗುತ್ತೆ, ನಿಮಗೆ ನೀವಿರೋದ್ರಿಂದ ಭಗವಂತ ಏನ್ ಮಾಡಿದ್ದಾನೆ, ಒಳಗಡೆಯಿಂದ ಬಾಗ್ಲ ಹಾಕ್ಬಿಟ್ಟಿದ್ದಾನೆ. ದಯವಿಟ್ಟು ಈ ಕ್ಷೇತ್ರ ಬಿಟ್ಟು ಹೋಗಿ ಅಂದಾಗ ಅವ್ರಿಗೆ ತುಂಬಾ ನೋವಾಗುತ್ತೆ. ಆ ಸಮಯದಲ್ಲಿ ಅವ್ರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಬೇಡ್ಕೊಳ್ತಾರೆ, ಭಗವಂತ ನಾನ್ ನಿನ್ ಮೇಲೆ ನಂಬಿಕೆ ಇಟ್ಕಿಲ್ದೆ ಇರೋದ್ರಿಂದ ನನಗೆ ಈ ರೀತಿ ಆಗಿದೆ. ಈಗ ನಾನು ನಂಬಿಕೆ ಇದೆ, ನನಗೆ ನಿನ್ನ ನೋಡಿದ್ರೆ ನನಗೆ ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ ನನ್ನಲ್ಲಿ ಬಂದಿದೆ. ಅದರಿಂದ ಭಗವಂತ ನನಗೆ ಕೃಪೆ ಕೊಡು ಅಂದ ತಕ್ಷಣ ಏನಾಗುತ್ತೆ, ಆಗ ಒಳಗಡೆ ಏನಾಗುತ್ತೆ, ಚಿಲ್ಕ ಓಪನ್ ಆಗುತ್ತೆ. ಸೊ ಹೀಗೆ ಯಾರು ಭಗವಂತನ ಒಂದು ರೂಪದಲ್ಲಿ, ಸಾಕಾರ ರೂಪದಲ್ಲಿ ಮನಸ್ಸನ್ನು ನೆನೆಸುವನೋ ಅವರಿಗೆ ಅಲೌಕಿಕವಾದ ಒಂದು ಶ್ರದ್ಧೆಯನ್ನ ಭಗವಂತ ಏನ್ ಮಾಡ್ತಾನೆ, ಒಂದು ಕೊಡ್ತಾನೆ. ಓಕೆ, ಏ ತ್ವಕ್ಕಕ್ಷರ ನಿರ್ದೇಶ್ಯ ಮವ್ಯವ್ಯಕ್ತಂ ಪರ್ಯಪಾಸತೆ ಸಮಸ ಸರ್ವ ಸರ್ವಗಂ ಅಚಿತ್ಯಾನಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸಂಯಮ್ಯ ಇಂದ್ರಿಯಾಗ್ರಾಮಂ ಸರ್ವಸಮ ಬುದ್ಧಯಃ ತೇ ಪ್ರಪ್ಯನ್ವಂತಿ ಮಾಂ ಏವ ಸರ್ವಭೂತಾಹಿತೇ ರತಃ. ಅವ್ಯಕ್ತವಾದ ಇಂದ್ರಿಯಗಳ ಗ್ರಹಿಕೆಯನ್ನು ಮೀರುವುದು ಸರ್ವವ್ಯಾಪಿಯು, ಅಚಿಂತ್ಯವಾದದ್ದು, ಬದಲಾವಣೆ ಇಲ್ಲದ್ದು, ಸ್ಥಿರವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ಯಾರು ಅವ್ಯಕ್ತವಾದ ಇಂದ್ರಿಯ ಗ್ರಹಿಕೆಯನ್ನು ಏನು ಸ್ಥಿರವಾದ ಬುದ್ಧಿಯಿಂದ ಭಗವಂತನ ನಿರಾಕಾರ ಅಂದ್ರೆ ಭಗವಂತನ ಒಂದು ರೂಪ ಇಲ್ಲ, ಯಾರು ಭಗವಂತನ ಒಂದು ನಿರಾಕಾರ ಕಲ್ಪನೆಯಲ್ಲಿ ಇರ್ತಾರೆ ಅವ್ರಿಗೆ ಏನಾಗ್ತಾ ಇದೆ, ಭಗವಂತ ಏನ್ ಮಾಡ್ತಾರೆ, ಇದನ್ನು ನೋಡಿ, ಯಾರು ನಿರಾಕಾರ ಬ್ರಹ್ಮನ ಒಂದು ಅಹಂ ಬ್ರಹ್ಮಾಸ್ಮಿ, ನಾನೇ ಬಂದು ಬ್ರಹ್ಮ ಅಥವಾ ಅಂತ ಆಗ್ತಾರೆ, ಅವ್ರು ಬಂದು ತುಂಬಾ ದೇಹಕ್ಕೆ ತುಂಬಾ ಕಠಿಣ ಶ್ರಮನ ಕೊಡ್ತಾರೆ. ಉದಾಹರಣೆಗೆ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸುತ್ತಲೂ ಬಂದು ಬೆಂಕಿ ಹಾಕೊಂಡ್ಬಿಡ್ತಾರೆ, ತಲೆ ಮೇಲೂ ಸಹ ಒಂದು ಮಡಿಕೆಯಲ್ಲಿ ಬೆಂಕಿ ಹಾಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇಟ್ಕೊಡ್ತಾರೆ. ಅಂದ್ರೆ ಎಲ್ಲಾ ದಿಕ್ಕಿನಲ್ಲೂ ಏನಾಗ್ಬೇಕು, ತಮ್ಮ ಇಂದ್ರಿಯಗಳನ್ನ ಬಂದು ಏನ್ ಮಾಡ್ತಾ ಇದಾರೆ, ನಿಗ್ರಹಿಸೋದಕ್ಕೆ. ನಾನು ಬಂದು ಬ್ರಹ್ಮಾಸ್ಮಿ ಅಂದ್ರೆ ನಾನೊಂದು ಆತ್ಮ, ನಾನು ಬಂದು ಇದೇ ಅಲ್ಲ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ ಏನಾಗುತ್ತೆ, ಇವ್ರು ಇಷ್ಟೊಂದು ತಪಸ್ಸು ಪಡ್ತಾರೆ. ಓಕೆ, ಮತ್ತೆ ಏನಾಗುತ್ತೆ, ತುಂಬಾ ಚಳಿ. ಆಗ ಏನಾಗುತ್ತೆ, ಹಿಮಾಲಯದಲ್ಲಿ ಬಂದು ಇದು ನದಿಲಿ ಬಂದು ನದಿನೂ ಸಹ ಮೇಲ್ಗಡೆ ಲೇಯರ್ ಏನಾಗ್ಬಿಟ್ಟಿರುತ್ತೆ, ಮಂಜುಗಡ್ಡೆ ಕಟ್ಬಿಡುತ್ತೆ. ಆ ಮಂಜುಗಡ್ಡೆನ ಹೊಡೆದ್ಬಿಟ್ಟು ಏನ್ ಮಾಡ್ತಾರೆ, ಅದ್ರೊಳಗಡೆ ಇಳಿತಾರೆ. ಅದ್ರ ಒಳಗಡೆ ಕುತ್ಕೊಂಡು ಏನ್ ಮಾಡ್ತಾರೆ, ಭಗವಂತನ ಒಂದು ಏನ್ ಮಾಡ್ತಾರೆ, ಭಗವಂತನ ನಿರಾಕಾರದ ಮೇಲೆ ಏನ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಏನ್ ಇದು ನಿರಾಕಾರ ಅಂದ್ರೆ, ಭಗವಂತನ ದೇಹದಿಂದ ಉತ್ಪತ್ತಿ ಆದಂತ ಪ್ರಭೆ. ಭಗವಂತನ ದೇಹದಿಂದ ಏನ್ ಲೈಟ್ ಬರುತ್ತೆ ಅದು ಬಂದು ಏನಾಗಿದೆ, ಆ ಒಂದು ಪ್ರಭೆ ಬಂದು, ಆ ಭಗವಂತನ ಒಂದು ಪ್ರಭೆ ಬಂದು ಅದನ್ನ ಬಂದು ನಿರಾಕಾರ ಬಂದ್ರೆ ಏನಂದ್ರೆ, ಭಗವಂತ ನೋಡೋದಕ್ಕಿಂತ ಮುಂಚೆ ಏನಾಗಿದೆ, ಒಂದು ಲೇಯರ್ ಬಂದ್ಬಿಟ್ಟಿದೆ. ಸೊ ಈಗೇನು ನಾವು ಸ್ಕ್ರೀನ್ ಹಾಕಿದೀವಲ್ಲ ದೇವ್ರಿಗೆ, ಅದೇ ರೀತಿಯಾಗಿ ಏನೋ ಆ ನಿರಾಕಾರವಾದ ಬಂದ್ಬಿಟ್ಟಾಗ ಏನಾಗುತ್ತೆ, ಭಗವಂತನ ಪೂರ್ಣವಾಗಿ ಸೊ ನಿರಾಕಾರವಾದಿಗಳು ಹೇಗೆ ಆ ಭಗವಂತನ ಬಂದು ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದೆ, ಪರಮಪ್ರಭುವಿನ ಅವ್ಯಕ್ತವಾದ ನಿರಾಕಾರ ರೂಪವನ್ನು ಪ್ರೀತಿಸುವ ಮನಸ್ಸಿರುವ ಅವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಸದಾ ಕಷ್ಟ. ಏನಾಗುತ್ತೆ, ಒಬ್ಬ ವ್ಯಕ್ತಿ ಸೊ ಅವ್ರ ಹೆಂಡತಿ ಮನೆಗೆ ಹೋಗ್ಬೇಕು, ಅಂತ ಏನೋ ಅವ್ರ ಹೆಂಡತಿ ಅವ್ರ ಊರ್ ಗೊತ್ತು, ಆದ್ರೆ ಅವ್ರ ಮನೆ ಗೊತ್ತಿಲ್ಲ. ಆ ಊರಿಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ತಲುಪ್ತಾಗ ಏನಾಗುತ್ತೆ, ಅಲ್ಲಿಗೆ ಹೋಗಿ ತಲುಪ್ತಾರೆ. ತಕ್ಷಣ ಏನಾಗುತ್ತೆ, ಆ ಊರ್ನಲ್ಲಿ ಹೋಗಿ ಅವ್ರನ್ನ ಯಾರನ್ನ ಕೇಳ್ಬೇಕು ಅನ್ನೋದು ಇಲ್ಲ. ಏನ್ ಮಾಡ್ತಾರೆ, ಅವ್ರ ಹಸು ಒಂದು ಏನ್ ಮಾಡ್ತಾರೆ, ಇವ್ರ ಮನೆಯಿಂದ ಅವ್ರ ಮನೆಗೆ ಒಂದು ಹಸು ಹೊಡೆದಿರ್ತಾರೆ. ಏನ್ ಮಾಡ್ತಾರೆ, ಹಸು ಇವನ್ ಗೊತ್ತಿರ್ತಾನೆ, ಈ ಹಸು ಹೋಗುತ್ತಲ್ಲ, ನಾನ್ ಏನ್ ಮಾಡ್ತೀನಿ, ಈ ಹಸು ಬಾಲ ಇಟ್ಕೊಂಡ್ರೆ ಹಸುನ ಅವ್ರ ಮನೆ ಕಡೆಗೆ ಓಡೋಗ್ಬಿಡುತ್ತೆ ಅಂತ ಏನ್ ಮಾಡ್ತಾನೆ, ಆ ಹಸುನ ಬಾಲ ಇಟ್ಕೊಳ್ತಾನೆ. ಆ ಬಾಲ ಇಟ್ಕೊಂಡು ಹಸುಗೆ ಏನ್ ಮಾಡುತ್ತೆ, ಹೇಳ್ಕೊಂಡು ದರ 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 ಅಂತ ಹೊಟ್ಟೋಗ್ಬಿಡುತ್ತೆ. ಏನಾಗುತ್ತೆ, ಇವ್ನ ಹೇಳ್ಕೊಂಡು ಹೋದಾಗ ಏನಾಗುತ್ತೆ, ಅವ್ನ ಮೈ ಎಲ್ಲ ಬಂದು ಗಾಯ ಆಗ್ಬಿಡುತ್ತೆ. ಅವ್ರ ಮನೆ ಹತ್ರ ಹೋಗಿ ಬಿದ್ದೋಗದಾಗ ಏನಾಗುತ್ತೆ, ಅವ್ರ ಹೆಂಡತಿ ಓಡ್ ಬರ್ತಾನೆ, ಯಾರಪ್ಪ ಇದು ಅಂತ. ಇನ್ ನಮ್ಮ ಅಕ್ಕ ಪಕ್ಕದಲ್ಲಿ ಇರೋದ್ರಲ್ಲಿ ಏನಂತ, ಇವನೇನೋ ಕಳ್ತನ ಮಾಡಕ್ ಬಂದಿದ್ದಾನೆ ಹಸುನ ಅಂತ ಎಲ್ಲರೂ ಹೊಡೆಯಕ್ ಬರ್ತಾರೆ. ಹಾಗೆಂತಿ ಓಡ್ ಬಂದಿರ್ತಾರೆ, ಇಲ್ಲ ಇಲ್ಲ ದಯವಿಟ್ಟು ಹೊಡಿಬೇಡಿ, ಇವ್ರು ನಮ್ಮ ಯಜಮಾನ್ರು ಅಂತ ಹೇಳ್ತಾರೆ. ಹೀಗೆ ಬಂದು ನಿರಾಕಾರವಾದಿಗಳು ಇಷ್ಟೊಂದು ಕಷ್ಟ ಎಲ್ಲ ಪಡ್ತಾರೆ ಭಗವಂತನ ಹುಡುಕ್ಬೇಕು ಅಂದ್ರೆ. ಸೊ ಇನ್ನ ಬಂದು ಏನೋ ಈ ಒಂದು ಏನೋ ಈಗ
ಭಕ್ತಿಲಿರೋರ್ಗೆ ಬಂದು ಭಗವಂತನ ಧಾಮ ಬಂದು ಏನೋ ಒಂಥರ ಲಿಫ್ಟ್ ಅಲ್ಲಿ ಹೋದಂಗೆ ಲೆಕ್ಕ. ಈಗ ಬಂದು ಈಗ 10 ಫ್ಲೋರ್, 15 ಫ್ಲೋರ್, 25 ಫ್ಲೋರ್, 40 ಫ್ಲೋರ್ ಸಹ ಇದೆ. ಅವರೆಲ್ಲ ಹತ್ತಬೇಕು ಅಂದ್ರೆ ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಲಿಫ್ಟ್ ಅಲ್ಲಿ ಹೋಗ್ತಾರೆ, ಸ್ವಿಂಗಿ ಅಂತ ಮೇಲ್ಗಡೆ ಹೋಗ್ತಾರೆ. ಸೊ ಅದೇ ರೀತಿಯಲ್ಲಿ ಭಕ್ತಿಲಿರೋರು ಒಂಥರ ಏನೋ, ಸೊ ಅವರು ಒಂಥರ ಲಿಫ್ಟ್ ಅಲ್ಲಿ ಸೇವೆ ಮಾಡ್ದಾಗ. ಸೊ ಇನ್ನ ಬಂದು ಇವರು ಒಂದೊಂದೇ ಮೆಟ್ಲು ಹತ್ತಿ 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 ಹೋಗೋಷ್ಟ್ರಲ್ಲಿ ಏನಾಗ್ಬಿಟ್ಟಿರುತ್ತೆ, ಮೇಲ್ಗಡೆ ಹೋಗ್ತಾರೆ, ಕೀನು ಸಹ ಮರ್ತ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಕೆಳಗಡೆ. ಇಂಥ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ ನಿರಾಕಾರವಾದಿಗಳು. ಓಕೆ, ಹೀಗೆ ತುಂಬಾ ಕಷ್ಟಪಡ್ತಾರೆ. ಹೀಗೆ ನಾವು ಸಹ ಈ ನಿರಾಕಾರವಾದಿಗಳು ನೋಡಿ, ನಮ್ಮ ಶಂಕರಾಚಾರ್ಯರು ನಿರಾಕಾರವಾದಿಗಳ ತತ್ವವನ್ನು ಸಹ ಅನುಸರಿಸ್ತಾ ಇದ್ರು ಸಹ ಅವ್ರ ಕೊನೆಗೆ ಏನ್ ಹೇಳ್ತಾರೆ, ಭಜಗೋವಿಂದಂ 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 ಮೂಢಮತೆ ಸಂಪ್ರಾಯತನ ಕಾಲೇ ನಹಿನೇ ರಕ್ಷತಿ ರುಕ್ಕಣ್ಕರನೆ. ಎಲ್ಲೋ ಮೂಡಿರ, ನೀವು ಗೋವಿಂದನ ನಾಮಸ್ಮರಣೆಯನ್ನೇ ಮಾಡಿ, ಗೋವಿಂದನ ನಾಮಸ್ಮರಣೆ ಮಾಡಿ, ಗೋವಿಂದನ ನಾಮಸ್ಮರಣೆ ಮಾಡಿ. ಅಂತ್ಯಕಾಲದಲ್ಲಿ ನೀವು ಸಂಪಾದನೆ ಹಣ, ಎಣ್ಣೆ ಮಣ್ಣು ಯಾವುದು ಸಹ ನಿಮ್ಮ ಒಂದು ಏನಾಗಲ್ಲ, ನಿಮ್ಮ ತೃಪ್ತಿಗೊಂದು ಬರಲ್ಲ ಅಂತ ಏನ್ ಮಾಡ್ತಾರೆ, ಹೇಳ್ತಾರೆ. ಹರೇ ಕೃಷ್ಣ. ಸೊ ಹೀಗೆ ಸೊ ಸ್ವಯಂ ಬಂದು ಈಗ ನೆನ್ನೆನ್ನು ಸಹ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ವಲ್ಲಭಾಚಾರ್ಯರ ಹತ್ರ ಒಬ್ರು ಶಿಷ್ಯರು ಬರ್ತಾರೆ. ಒಬ್ರು ಶಿಷ್ಯರು ಬಂದು ಒಬ್ಬ ಬಂದು ಬರ್ತಾರೆ, ಸ್ವಾಮಿ ನಮ್ಮ ಮನೇಲಿ ಎಲ್ಲರೂ ತೀರೋಗ್ಬಿಟ್ಟಿದ್ದಾರೆ, ನನಗೆ ಅಟ್ಯಾಚ್ಮೆಂಟೇ ಇಲ್ಲ, ದಯವಿಟ್ಟು ನನಗೆ ದೀಕ್ಷೆ ಕೊಡಿ ಅಂತ ಗುರುಗಳಿಗೆ ವಲ್ಲಭಾಚಾರ್ಯರು ಕೇಳ್ತಾರೆ. ವಲ್ಲಭಾಚಾರ್ಯರು ಅವ್ರು ಉತ್ತರ ಕೊಡೋದಿಲ್ಲ, ಏನ್ ಮಾತಾಡೋದಿಲ್ಲ, ಅವ್ರು ಹೊರಟೋಗ್ಬಿಡ್ತಾರೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹತ್ಕೊಂಡ್ ಬರ್ತಾನೆ. ಹತ್ಕೊಂಡ್ ಬಂದಾಗ ಏನಾಗುತ್ತೆ, ಹತ್ಕೊಂಡ್ ಬರ್ತಾನೆ, ಗುರುಗಳೇ ನನ್ನ ಜೀವನದಲ್ಲೂ ಸಹ ಎಲ್ಲಾನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೆ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ತಕ್ಷಣ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಆಗ ವಲ್ಲಭಾಚಾರ್ಯ ಬೇರೆ ಶಿಷ್ಯಂದಿರು ಕೇಳ್ತಾರೆ, ಗುರುಗಳೇ ಅವ್ನ್ ನೋಡಿದ್ರೆ ಅವನ ಹೃದಯ ಎಷ್ಟು ಗಟ್ಟಿ ಇತ್ತು, ಆದ್ರೂ ಸಹ ನೀವು ಅವ್ನು ಕೊಡ್ಲಿಲ್ಲ, ಇವನ್ ಹೃದಯ ಮಾತ್ರ ಏನು, ಸೊ ಅವ್ನು ಅಳ್ತಾ ಇದ್ದಾನೆ, ಭಾವಪೂರಿತನಾಗಿದ್ದಾನೆ, ಅವನಿಗೆ ಮಾತ್ರ ದೀಕ್ಷೆ ಕೊಟ್ರಿ. ಹಾಗೆ ಹೇಳಿದ್ರು ಗುರುಗಳು, ನೋಡಿ ಇವನು ಭಾವಪೂರ್ಣಿತವಾಗಿದ್ದಾನೆ, ಇವನಿಗೆ ಕೃಷ್ಣನ ಸೇವೆ ಮಾಡೋದು ಹೇಗೆ ಅಂತ ನಾನ್ ಭಾವಪೂರ್ಣಿತವಾಗಿ ಹೇಳಿದ್ರೆ ಇವನ್ಗೆ ಅರ್ಥ ಆಗುತ್ತೆ. ಈಗ ಬಂದು ಅವನು ಹೃದಯ ಕಲ್ಲಾಗ್ಬಿಟ್ಟಿದೆ. ಓಕೆ, ಅವನಲ್ಲಿ ಯಾವುದೇ ರೀತಿ ಒಂದು ಕರುಣೆ ಅನ್ನೋದೇ ಬರ್ತಾ ಇಲ್ಲ. ಅವನಿಗೆ ಬಂದು ನಾನು ಏನಾದ್ರೂ ಹೇಳ್ಬೇಕು ಅಂದ್ರೆ ಅವನಿಗೆ ಕರುಣೆ ಬರೋ ತರದ್ ನಾನು ಫಸ್ಟ್ ಮಾಡ್ಬೇಕು. ಅವಾಗ ಮಾತ್ರ ಬಂದು ಏನ್ ಮಾಡಕ್ಕಾಗತ್ತೆ, ಈ ಒಂದು ದಿವ್ಯ ಜ್ಞಾನನ ನಾನು ಕೊಡಕ್ಕಾಗತ್ತೆ, ಭಗವಂತನ ಸೇವೆಯಲ್ಲಿ ಇಷ್ಟ ಆನಂದನ ಅನುಭವಿಸ್ಬೋದು ಅಂತ ಹೇಳಕ್ಕಾಗತ್ತೆ. ಇಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಹೀಗೆ ಆ ಒಂದು ನಿರಾಕಾರವಾದಿಗಳಲ್ಲಿ ಏನಾಗ್ಬಿಡುತ್ತೆ, ಅವರು ಗಟ್ಟಿ ಆಗ್ಬಿಡ್ತಾರೆ. ಭಗವಂತನ ಒಂದು ವಿಗ್ರಹ ನೋಡಿದಾಗ ಒಂದು ಕೆಲವೊಬ್ರು ಭಕ್ತರು ನೋಡಿ, ನಮ್ಮ ಆತಿರಾಮ್ ಬಾಬಾಜಿಯವರು 6 hours to 8 hours ಬಂದು ಭಗವಂತನ ವಿಗ್ರಹಗಳನ್ನ ನೋಡ್ತಿದ್ರು. ಓಕೆ, ನೋಡ್ತಾ ಅವ್ರು ನೋಡಿ, ನಮಗೂ 5 ನಿಮಿಷ ನೋಡಿದ್ರೆ ಓಕೆ ಮುಗ್ದೋಯ್ತಪ್ಪ, ದೇವಸ್ಥಾನದಲ್ಲಿ ನೋಡಿ ಹೋಗೋಣ ಅಂತ ಇರ್ತಾರೆ. ಆ ಭಕ್ತರಿಗೆ ಭಗವಂತ ಸ್ವಯಂ ಅಲ್ಲಿ ಭಗವಂತನ ನೋಡ್ಬೇಕು ಅಂತ ಎಷ್ಟು ಆನಂದವಾಗಿ ಭಗವಂತನ ನೋಡ್ತಾ ಇದ್ದಾರೆ. ಓಕೆ, ನಮ್ಗಿನ್ನ ಆ ಭಾವನೆ ಬಂದಿಲ್ಲ. ಈ ಮಟ್ಟದಲ್ಲಿ ಬಂದು ಸಕಾರವಾದಿಗಳು ಬಂದು ಏನಾಗುತ್ತೆ, ಆ ಪರಿಪೂರ್ಣರಾಗಿರ್ತಾರೆ. ಪ್ರಭುಪಾದ ನಮ್ಗೆ ಎಷ್ಟು ಸುಲಭವಾಗಿ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಭಕ್ತಿನ. ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ, ಏನೋ ಸಿಂಪಲ್ ಸಿಂಪ್ಲಿ ಚಾಂಟ್, ಇಯರ್ ಅಂಡ್ ಈಟ್. ಸುಮ್ನೆ ಭಗವಂತನ ಬಗ್ಗೆ ನಾಮಸ್ಮರಣೆ ಮಾಡ್ಬೇಕು, ಭಗವಂತನ ಪ್ರಸಾದ ತಗೋಬೇಕು, ಸುಮ್ನೆ ಜಪ ಮಾಡ್ಬೇಕು, ಚೆನ್ನಾಗಿ ಬಂದು ಭಗವಂತನ ಬಗ್ಗೆ ಕೇಳ್ಬೇಕು. ಇದು ಭಕ್ತಿಲಿರುವಂತ ಒಂದು ಸುಲಭವಾದ ವಿಧಾನ. ಇದು ಈಸಿನ, ಅಥವಾ ಸುತ್ತಲ ಬೆಂಕಿ ಹಾಕೊಂಡು ಕುತ್ಕೊಂಡು ಧ್ಯಾನ ಮಾಡೋದು, ಇಲ್ಲ ನೀರ್ ಒಳಗಡೆ ಹೋಗಿ ಧ್ಯಾನ ಮಾಡೋದು. ಇನ್ನ ಬಂದು ಅವ್ರಿಗೆ ಯೋಗಕ್ಕೆ ಶಕ್ತಿ ಬಂದ್ಬಿಟ್ರೆ ಏನಾಗುತ್ತೆ, ಒಬ್ಬ ಯೋಗ ವ್ಯಕ್ತಿ ಏನ್ ಮಾಡ್ತಾನೆ, ಧ್ಯಾನ ಮಾಡಿ ಹಿಂಗೆ ನೀರ್ ಮೇಲೆ ನಡೆಯುವಂತಹ ಒಂದು ಯೋಗ ಶಕ್ತಿನ ಪಡೆದು ಬಿಡ್ತಾನೆ. ಆ ಯೋಗ ಶಕ್ತಿ ಪಡೆದಾಗ ಏನಾಗುತ್ತೆ, ಅವ್ನು ನೀರ್ ಮೇಲೆ ನಡೆದು ತೋರಿಸ್ತಾ ಇದ್ದಾನೆ. ಆಗ ಬಂದು ಪ್ರಭುಪಾದರು ಹೇಳ್ತಾರೆ, ₹2 ಕೊಟ್ರೆ ಏನ್ ಮಾಡ್ತಾರೆ, ನದಿಯಿಂದ ಇಲ್ಲಿಂದ ಅಲ್ಲಿಗೆ ದಾಟಿಸ್ತಾರೆ. ನೀವು ಸಂಪಾದನೆ ಮಾಡಿದ್ರೆ ಎಷ್ಟು ರೂಪಾಯಿ, ₹2. ಓಕೆ, ಅದನ್ನ ಪಡೆಯೋದಕ್ಕೆ ಎಷ್ಟು ವರ್ಷ ಪಟ್ಟ, 10-15 ವರ್ಷಗಳ ಕಾಲ ಧ್ಯಾನ ಮಾಡ್ಕೊಂಡೇ ಬಂದು ಏನ್ ಮಾಡಿದ್ದಾನೆ, ಆ ಶಕ್ತಿನ ಬಂದು ಪಡೆದಿದ್ದಾನೆ. ಅದೇ 15 ವರ್ಷ 10 ವರ್ಷ ಇವನು ಜಪ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವನಿಗೆ ವೈಕುಂಠನೇ ಪ್ರಾಪ್ತಿ ಆಗ್ಬಿಟ್ಟಿದ್ರು. ಹೀಗೆ ನಾವೂನು ಸಹ ತಿಳ್ಕೋಬೇಕು, ಈ ಮಾರ್ಗದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ದೇಹನ ದಂಡನೆ ಮಾಡೋದಕ್ಕೆ. ಆದ್ರೆ ಬಂದು ಇಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ, ಭಗವಂತನ ಪ್ರಸಾದ ತಗೊಳ್ಳೋದಕ್ಕೆ, ಭಗವಂತನ ಒಂದು ಸುಂದರವಾದ ರೂಪ ನೋಡೋದಕ್ಕೆ. ಓಕೆ, ಸೊ ಇದಕ್ಕೆಲ್ಲ ಏನಾದ್ರೂ ಒಂದು ಕಷ್ಟ ಪಡ್ಬೇಕಾ? ಹೇಗಿದೀವಿ ಹಾಗೆ ನಾವು ಭಗವಂತನ ನಾವು ಮಾತಾಡಿದ್ರೆ ಏನಾಗುತ್ತೆ, ಹರೇ ಕೃಷ್ಣ. ಹರೇ ಕೃಷ್ಣ. ಏತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಾಸ ಮತ್ಪರಃ ಅನನ್ಯೈವ ಯೋಗೇ ಮಾಂ ಧ್ಯಾಯಂತೆ ಉಪಾಸತೆ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರ
ಭವಾನಿ ಭವಾ ವೀನ ಚಿರತ್ಪಾತ ಮಯ್ಯ ವೇಷಿತ ಚೇತಸಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಯವಾಗಿ ನನ್ನ ಭಕ್ತಿಯಲ್ಲಿ ಇಟ್ಟು ಭಕ್ತಿಯಲ್ಲಿ ನಿರಂತರವಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸು. ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವು ಸಾಗರ ಸಂಸಾರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಓಕೆ, ಹೀಗೆ ಭಗವಂತ ಏನ್ ಮಾಡ್ತಾ ಇದ್ದಾನೆ? ಭಗವಂತನ ಯಾರು ಭಕ್ತಿ ಸೇವೆ ಮಾಡ್ತಾನೆ ಇಮಿಡಿಯೇಟ್ಲಿ ಏನ್ ಮಾಡ್ತಾನೆ? ಸಂಸಾರದ ಸಾಗರದಿಂದ ಏನ್ ಮಾಡ್ತಾನೆ? ನಮ್ಮನ್ನ ಬಂದು ಹೊರಡಿಸ್ತಾ ಬರ್ತಾನೆ. ನೋಡಿ, ತಿರುಪತಿ ತಿಮ್ಮಪ್ಪ ನನ್ನಿಂದ ಇದ್ದಾರೆ, ಹೇಗಿದ್ದಾರೆ? ಒಂದು ಕೈ ಏನಕ್ಕೆ ತೋರಿಸ್ತಾ ಇದೆ? ಅವರ ಒಂದು ಸೊಂಟದ ಹತ್ರ ತೋರಿಸ್ತಾ ಇದೆ, ಇನ್ನೊಂದು ಏನ್ ಮಾಡ್ತಾ ಇದೆ? ಅವ್ರ ಪಾದನ ತೋರಿಸ್ತಾ ಇದೆ. ನಾವು ಭಗವಂತನ ಪಾದಕ್ಕೆ ಶರಣ ಆದ್ರೆ ನಮ್ಮನ್ನ ಈ ಭವಸಾಗರನ ಭಗವಂತ ಏನ್ ಮಾಡ್ತಾನೆ? ಇಳಿಸ್ತಾನಂತೆ. ಈ ಭವಸಾಗರ ಅಂದ್ರೆ ಏನು? ಜನ್ಮ, ಮೃತ್ಯು, ಜರಾ, ವ್ಯಾಧಿ. ನಾವು ಜನ್ಮ ಪಡೆದಿದ್ದೀವಿ. ಎಷ್ಟು ಲಕ್ಷ ಜೀವಿಗಳಾದ್ಮೇಲೆ ಜನ್ಮ ಪಡೆದಿದ್ದೀವಿ? 84 ದಶಲಕ್ಷ ಜೀವಿಗಳಾದ್ಮೇಲೆ ಏನಾಗಿದೆ? ನಮ್ಗೆ ಈ ಮನುಷ್ಯ ಜನ್ಮ ಬಂದಿದೆ. ಮೃತ್ಯು ಬಂದೇ ಬರುತ್ತೆ, ಅದರಿಂದ ಯಾರು ಸಹ ತಪ್ಪಿಸ್ಕೊಳಕ್ಕಾಗಲ್ಲ. ಜರ ಅಂದ್ರೆ ವಯಸ್ಸು ಹಾಗೆ ಆಗುತ್ತೆ. ಜರ, ವ್ಯಾಧಿ, ಕಾಯಿಲೆ ಅನ್ನೋದು ಬಂದೇ ಬರುತ್ತೆ. ಇದ್ರ ಎಲ್ಲದರಿಂದ ಮುಕ್ತರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸುಮ್ನೆ ಭಗವಂತನ ಪಾದಕ್ಕೆ ಏನ್ ಮಾಡ್ಬೇಕು? ನಾವು ಶರಣ ಆಗ್ಬೇಕಷ್ಟೇ. ನಾವ್ ಇನ್ನೇನು ಮಾಡೋದೇನು ಅವಶ್ಯಕತೆ ಇಲ್ಲ. ನೋಡಿ, ಭಗವಂತ ಬಂದು ಯಾವಾಗ ಬಂದು ಏನಕ್ಕೆ ಎಲ್ಲ ನೋಡಿ, ನನ್ ತಲೆಯಲ್ಲಿ ಕೂದ್ಲಿಲ್ಲ, ಶಿಖಾ ಬಿಡೋಣ ಅಂತ ಕೆಲವರು ಭಕ್ತರು ಬಂದು ಶಿಖಾ ಬಿಟ್ಟಿರ್ತಾರೆ. ಓಕೆ, ಶಿಖಾ ಬಂದು ಈಗ ನೋಡಿ ಶ್ರೀ ವೈಷ್ಣವ ನೋಡಿದ್ರೆ ಹುಡುಗಿರ್ಕಿಂತ ಜಾಸ್ತಿನೇ ಅವ್ರ ಶಿಖಾನೇ ಇರುತ್ತೆ. ಏನಕ್ಕೋಸ್ಕರ ಶಿಖಾ? ಇನ್ನ ನಮ್ಮ ಭಕ್ತರು ಬಂದು ಇಸ್ಕಾನ್ ಅಲ್ಲಿ ಬಂದು 2 ಇಂಚ್ ಅಥವಾ 3 ಇಂಚ್ ಬಿಡ್ತಾರೆ. ಓಕೆ, ಸೊ ಶಿಖಾ ಏನಕ್ಕೋಸ್ಕರ ಬಿಡ್ತಾರೆ ಅಂದ್ರೆ ನಾವು ಈ ಭವಸಾಗರದಲ್ಲಿ ಬಂದು ಮುಳುಗೋಗ್ಬಿಟ್ಟಿದೀವಿ. ಈ ಭವಸಾಗರದಿಂದ ನಮ್ಮನ್ನ ಬಂದು ಭಗವಂತ ಏನ್ ಮಾಡಿದೆ? ಮುಳುಗೋದಾಗ ಏನ್ ಲಾಸ್ಟ್ಗೆ ಏನೋ ಅವ್ರ ಕೂದಲನ್ನೇ ಸಿಗದೆ ಲಾಸ್ಟ್ಗೆ ಎತ್ತಿ ಬಂದ ಆ ಶಿಖಾ ಇಟ್ಕೊಂಡ್ ಬಂದು ಏನ್ ಮಾಡ್ತಾನೆ? ಭಗವಂತ ಬಂದು ಏನ್ ಮಾಡ್ತಾನೆ? ಈ ಒಂದು ಭವಸಾಗರದಿಂದ ನಮ್ಮನ್ನ ಮೇಲೆತ್ತಿ ಅಂದ್ಬಿಟ್ಟು ಏನ್ ಮಾಡಿದಾರೆ? ಈ ಶಿಖನ ಬಿಟ್ಟಿದಾರಂತೆ. ಓಕೆ, ಸೊ ಹೀಗೆ ಭಗವಂತನ ಸದಾ ನಿರಂತರವಾಗಿ ನನ್ನನ್ನು ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರು. ಓಕೆ, ನೋಡಿ, ನಮ್ಮ ತಿರುಪತಿ ತಿಮ್ಮಪ್ಪಂಗೆ ಬಂದು ಇಲ್ಲೊಂದು ಮಾರ್ಕ್ ಇದೆ, ಗಮನಿಸಿದ್ದೀರಾ? ಓಕೆ, ಗದ್ದದಲ್ಲಿ ಬಂದು ಏನಿದೆ? ಇಲ್ಲಿ ಬಂದು ಒಂದು ವೈಟ್ ಮಾರ್ಕ್ ಇದೆ. ಇದು ಹೇಗೆ ಬಂತು ನಮ್ಮ ತಿರುಪತಿ ತಿಮ್ಮಪ್ಪಂಗೆ? ಸೊ ನಮ್ಮ ಅನಂತಾಚಾರ್ಯ, ನೀವು ತಿರುಪತಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಈ ಕಿವಿಯಿಂದ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಒಳಗಡೆ ಹೆಜ್ಜೆ ಇಡ್ತಾ ಇದ್ದಂಗೆ ಬಲಗಡೆ ನೋಡ್ಬೇಕು. ಅಲ್ಲಿ ಬಂದು ಒಂದು ಹಾರೆ ನೇರಾಕಿದ್ದಾರೆ. ಏನಂತ ಹಾರೆ ಅದ್ರಲ್ಲಿ ಬರ್ತಿದೆ ಅಂದ್ರೆ ಅನಂತಾಚಾರ್ಯ ಕ್ರೋಬಾರ್, ಅನಂತಾಚಾರ್ಯರು ಉಪಯೋಗಿಸಿದಂತಹ ಒಂದು ಹಾರೆ. ಓಕೆ, ಈ ಅನಂತಾಚಾರ್ಯರು ಯಾವಾಗ ಬಂದು ರಾಮಾನುಚಾರ್ಯರು ಆದೇಶ ಮಾಡ್ತಾರೆ ಅವ್ರ ಎಲ್ಲ ಶಿಷ್ಯರಿಗೆ, ಯಾರು ತಿರುಪತಿಗೆ ಹೋಗಿ ಸೇವೆ ಮಾಡ್ತೀರಪ್ಪ, ತಿರುಪತಿ ನಮ್ಮ ತಿಮ್ಮಪ್ಪನ ಯಾರು ಸೇವೆ ಮಾಡ್ತೀರ ಅಂದಾಗ ಅನಂತಾಚಾರ್ಯರು ಕೈತಾರೆ, ಗುರುಗಳೇ ನಾನು ಹೋಗ್ತೀನಿ ಗುರುಗಳೇ ಅಂತ. ಆಗ ಬಂದು ಏನಾಗುತ್ತೆ? ಅನಂತಾಚಾರ್ಯರು ಬಂದು ಹೊರಟಿದ್ದಾರೆ, ಹೆಂಡತಿ ಗರ್ಭಿಣಿ ಹೋಗಿದ್ದಾರೆ. ಈಗ ಈಗ ದೇವಸ್ಥಾನ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಏನ್ ಮಾಡಿದ್ವಿ? ಫಸ್ಟ್ ಬೋರ್ ತೆಗ್ಸಿದ್ವಿ. ಓಕೆ, ಹಿಂದೆ ಎಲ್ಲ ಏನ್ ಮಾಡ್ತಿದ್ರು? ಬಾವಿ ತೋಡ್ತಾ ಇದ್ರು, ಕಲ್ಯಾಣಿ ತೋಡ್ತಾ ಇದ್ರು. ಈಗ ಇವರು ಸಹ ಏನ್ ಮಾಡಿದ್ರು? ಗಂಡ ಹೆಂಡತಿರು ಸಹ ಒಂದು ಬಾವಿ ತೋಡ್ತಾ ಇದ್ದಾರೆ. ಭಗವಂತನ ಹೂ ಬೆಳಿಬೇಕಲ್ಲ, ನೀರ್ ಬೇಕಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ರು? ಒಂದು ಬಾವಿ ತೋಡ್ತಾರೆ. ಭಗವಂತನಿಗೆ ಅನ್ನಿಸ್ತು, ನನ್ ಭಕ್ತ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದಾನ ನಾನು ಅಂದ್ಬಿಟ್ಟು ಏನ್ ಮಾಡ್ತಾನೆ? ಸಹಾಯ ಮಾಡ್ಬೇಕು ಅಂತ ಭಗವಂತನ ಬಾಲಕ ರೂಪದಲ್ಲಿ ಭಗವಂತ ಬಂದಿದ್ದಾನೆ. ಬಾಲಕ ರೂಪದಲ್ಲಿ ಬಂದಿದ್ದಾನೆ ಭಗವಂತ. ಭಗವಂತ ಅನಂತಾಚಾರ್ಯರ ಹತ್ರ ಬಂದಿದ್ದಾರೆ. ಸ್ವಾಮಿ, ನಾನ್ ನಿಮಗ್ ಸಹಾಯ ಮಾಡ್ಲಾ ಇದನ್ನ ತೋಡೋದಕ್ಕೆ? ಅನಂತಾಚಾರ್ಯ, ನನಗ್ ಕೊಟ್ಟಿರೋದು ನನ್ ಗುರುಗಳು ಸೇವೆ ನನಗ್ ಕೊಟ್ಟಿರೋದು, ಇನ್ನು ನಾನೇ ಮಾಡ್ತೀನಿ, ನನಗ್ ಬೇಡಪ್ಪ ನಿನ್ ಸೇವೆ ಅಂತ ಹೇಳಿದಾಗ ಏನಾಗುತ್ತೆ? ಮಗು ಬಂದು ಹೆಂಡತಿ ಹತ್ರ ಬರುತ್ತೆ. ತಾಯಿ, ನೀವು ಗರ್ಭಿಣಿ, ನೀವು ಮೇಲೆ ತನಕ ತಗೊಂಬನ್ನಿ, ಮೇಲಿಂದ ನಾನು ದೂರಕ್ಕೆ ತಗೊಂಡೋಗ. ಏನಾಗತ್ತೆ? ಈ ಒಂದು ಒಪ್ಪಂದ ಆಗತ್ತೆ. ತಾಯಿ ಬಂದ್ ಮೇಲ್ಗಡೆ ಕೊಡ್ತಾನೆ, ಮೇಲಿಂದ ಭಗವಂತ ಮಗು ಏನ್ ಮಾಡ್ತಾರೆ? ತಗೊಂಡೋಗ್ ದೂರಕ್ಕೆ ಆಗ್ತಾ ಇದೆ ಮಣ್ಣನ್ನ. ಎಷ್ಟೋ ಸಮಯಗಳಾದ್ಮೇಲೆ ಅನಂತಾಚಾರ್ಯರಿಗೆ ಸಂಶಯ ಬರುತ್ತೆ, ಅಲ್ಲ ನನ್ನ ಹೆಂಡತಿ ಗರ್ಭಿಣಿ, ಅವಳಿಗೆ ಹೇಗೆ ಇಷ್ಟೊಂದು ಮಂಕ್ಳು ಇಷ್ಟು ಬೇಗ ಹೇಗ್ ಬರ್ತಾ ಇದೆ ಅಂದ್ಬಿಟ್ಟು ನಿಧಾನಕ್ಕೆ ಮೇಲ್ಗಡೆ ಹೋಗಿ ನೋಡ್ತಾರೆ. ಈ ಮಗು ಸಹಾಯ ಮಾಡ್ತಾರೆ. ತಕ್ಷಣ ಕೈಯಲ್ಲಿ ಹಾರ ಇತ್ತಲ್ಲ ಅದನ್ನ ಎತ್ಕೊಂಡ್ಬಿಟ್ಟು ಏನ್ ಮಾಡಿದ್ರು? ಓ ಬಾಲಕ ಅಂದ್ಬಿಟ್ಟು ಏನ್ ಮಾಡಿದ್ರು? ಜೋರಾಗಿ ಎಸಿತಾರೆ. ಮಗುಗೆ ಏನಾಗುತ್ತೆ? ಇಲ್ಲಿ ಬಿದ್ದ್ಬಿಡುತ್ತೆ. ಬಿದ್ದಾಗ ಏನಾಗುತ್ತೆ? ಏನ್ ಮಾಡಿದ್ರು? ಓಡೋಗಿ ಮಗು ಬಂದು ಗರ್ಭಗುಡಿ ಒಳಗಡೆ ಹೋಗುತ್ತೆ. ಓಡೋಗಿ ಗರ್ಭಗುಡಿ ಒಳಗಡೆ ಹೋಗಿ ತಿರುಪತಿ ತಿಮ್ಮಪ್ಪನ ಒಳಗಡೆ ಹೊರಟೋಗ್ಬಿಡ್ತಾನೆ. ಭಗವಂತ ಸ್ವಯಂ ಅಲ್ವಾ? ಹಾಗೇನಾಗುತ್ತೆ? ಭಗವಂತನ ವಿಗ್ರಹದಿಂದ ಇಲ್ಲಿ ರಕ್ತ ಬರಕ್ ಶುರು ಆಗುತ್ತೆ. ಆಗ ಬಂದು ಗಂಡ ಹೆಂಡತಿ ಬಂದು ಇಬ್ಬರು ಭಕ್ತಿಯಿಂದ ಬೇಡ್ಕೊಳ್ತಾರೆ. ನಾವು ಬಂದು ಶುದ್ಧವಾದ ಏನಾದ್ರೂ ಭಕ್ತಿ ಮಾಡಿದ್ರೆ, ಓಕೆ, ಸೊ ನಾವು ಶುದ್ಧವಾಗಿ ಏನಾದ್ರೂ ಭಕ್ತಿ ಮಾಡಿದ್ರೆ ಏನಾಗ್ಲಿ, ಈ ಒಂದು ರಕ್ತ ನಿಂತೋಗ್ಲಿ ಅಂತ ಹೇಳ್ತಾರೆ. ಹಾಗೇನಾಗುತ್ತೆ? ನಿಂತೋಗುತ್ತೆ.
ಹೀಗೆ ಅನಂತಾಚಾರ್ಯರು ಅಷ್ಟೊಂದು ಏನೋ ಭಗವಂತನ ಧ್ಯಾನ ಪೂರಿತವಾಗಿ ಅವರು ಇದ್ ಮಾಡ್ತಾರೆ. ಇನ್ನ ಬಂದು ಭಗವಂತನಿಗೆ ಬಂದು ಹೂವ ನೋಡಿ, ಭಗವಂತನ ಹೂವ ಕಟ್ಬೇಕಾದ್ರೂ ಸಹ ನೋಡಿ, ಈ ಒಂದು ಮಾಲೆನ ಬಂದು ತೋಮಾಲ ಅಂತ ಹೇಳ್ತಾರೆ. ಇಲ್ಲಿ 1 2 3 4 5 ಓಕೆ, ಒಟ್ಟು 5 ಕಲರ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ 5 ಕಲರ್ ಬಂದು ಏನ್ ಮಾಡಿದ್ದಾರೆ, ಬಂದು ಯೂಸ್ ಮಾಡಿದಾಗ ಏನಾಗುತ್ತೆ, ಅದನ್ನ ತೋಮಾಲೆ ಅಂತ ಕರೀತಾರೆ. ಇದು ತಿರುಪತಿ ತಿಮ್ಮಪ್ಪಂಗೆ ಸ್ಪೆಷಲ್ ಯೂಸ್ ಮಾಡೋದು ನೋಡಿ. ಅವರು ಅನಂತಾಚಾರ್ಯರು ಹೋಗ್ಬೇಕಾದ್ರೆ ಬಂದು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಹೂವಿನಲ್ಲಿ ಸ್ಮೆಲ್ ಬರ್ಬೇಕು, ಪ್ಲಸ್ ಭಕ್ತಿ ಪೂರ್ವಕವಾಗಿ ಕಟ್ತಾರೆ. ಆ ಭಗವಂತನ ಮೈ ಮೇಲೆ ಇಟ್ಟಾಗ ಮಾತ್ರ ಹೂ ಬಂದು ಹರಳಬೇಕು. ಓಕೆ, ಸೊ ಆ ಒಂದು ಮಟ್ಟದಲ್ಲಿ ಭಗವಂತನ ಧ್ಯಾನ ಪರಿಣಿತವಾಗಿ ಹೂವು ಕಟ್ತಾ ಇದ್ದಾರೆ. ಭಗವಂತನ್ಗೆ ಅನಿಸ್ತು ಅವ್ನ ಭಕ್ತನ ಜೊತೆ ಮಾತಾಡ್ಬೇಕು, ಕರಿಯಪ್ಪ ಸ್ವಲ್ಪ ಅಂತ ಕಳಿಸ್ತಾನೆ. ಆಗ ಅನಂತಾಚಾರ್ಯ ಹೇಳ್ತಾರೆ, ನಾನ್ ತುಂಬಾ ಬ್ಯುಸಿ ಆಗಿದ್ದೀನಿ, ನಾನು ಹಂಗೆಲ್ಲ ಬರಕ್ಕಾಗಲ್ಲ, ಕೇಳಗೊಪ್ಪ ಅಂತ ಬೇರೆ ಭಕ್ತರ ಕೇಳಿ ಹೇಳ್ತಾರೆ. ಭಗವಂತ ಹೇಳ್ತಾನೆ, ನನ್ಗೆ ಅವ್ನ ಸೇವೆನೂ ಬೇಡ, ಅವನು ಬೇಡ, ಹೋಗ ಕೇಳಿ ಇಲ್ಲಿಂದ. ಆಗ ಒಂದು ಅನಂತಾಚಾರ್ಯ ಬರ್ತಾರೆ. ಅನಂತಾಚಾರ್ಯರ್ಗ ಭಗವಂತನಿಗೆ ಏನಾಗುತ್ತೆ, ಈಗ ವಾದ ಆಗುತ್ತೆ. ಅಲ್ಲ, ನನ್ನ ಗುರುಗಳು ನನ್ಗೆ ಕೊಟ್ಟಿರೋ ಸೇವೆ ಅದು ನಂದು, ನೀನೇ ಬಂದು ಇಲ್ಲಿ ಏನ್ ಮಾಡಿದ್ಯಾ, ನೀನು ಈ ಕ್ಷೇತ್ರಕ್ಕೆ ಬಂದಿರೋದೇ ಬಂದು ಇದು ವರ ಕ್ಷೇತ್ರ, ನೀನೇ ಬಂದು ಬಾಡಿಗೆಗೆ ಬಂದಿದ್ಯಾ. ನನ್ನ ಗುರುಗಳ ನನ್ಗೆ ಕೊಟ್ಟಿರೋ ಸೇವೆನ ನಾನು ಪರಿಪೂರ್ಣವಾಗಿ ಮಾಡ್ಬೇಕು, ಬೇಕಾದ್ರೆ ನೀವ್ ಬೇಕಾದ್ರು ಹೋಗು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಭಗವಂತನಿಗೆ ಜೋರು ಮಾಡ್ಬಿಡ್ತಾರೆ. ಈಗ ಅನಂತಾಚಾರ್ಯರು ಅಷ್ಟೊಂದು ಪ್ರೀತಿ ಭಗವಂತನ ಮೇಲೆ, ಆ ಒಂದು ಪ್ರೀತಿಯ ಮಟ್ಟದಲ್ಲಿ ಏನ್ ಮಾಡ್ತಾ ಇದಾರೆ, ಭಗವಂತನ ಬಂದು ಸೇವೆ ಮಾಡ್ತಾ ಇದ್ದಾರೆ. ಇದು ಒಂದು ಹೀಗೆ ಭಕ್ತರು ಬಂದು ಭಗವಂತನ ಜೊತೆ ಇಂಥ ಒಡನಾಟದಲ್ಲಿ ಇರ್ತಾರೆ. ಆ ರೀತಿ ಭಕ್ತಿ ಬಂದು ತುಂಬಾ ಶ್ರೇಷ್ಠವಾದದ್ದು. ಮಯೇವ ಮನ ಆದ್ಯತ್ವ ಮಹಿ ಬುದ್ಧಿ ನಿವಾಶಯ ನಿವಾಸಿಷ್ಯಸಿ ಮಯೇವ ಆತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗಲೂ ನನ್ನಲ್ಲೇ ವಾಸಿಸುವೆ. ಓಕೆ, ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಬಂದು ಸಂಪೂರ್ಣವಾಗಿ ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಸೊ ನಾನು ಎಲ್ಲರೂ ಸಹ ಯಮುನಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದೆ. ಯಮುನಾಚಾರ್ಯರು ಬಾಲಕ ಇರಬೇಕಾದ್ರೆ ಒಂದು ವಾದದಲ್ಲಿ ಹೇಳ್ತಾರೆ. ಆ ವಾದ ಹೇಗಿತ್ತು ಅಂದ್ರೆ, ಪಂಡಿತರ ಸಭೆಯಲ್ಲಿ ಬಂದು ಇವ್ರು ಫಸ್ಟ್ ಬಂದು ಕವಿಗಳು ಹೇಳಿದ್ದೆಲ್ಲ ಕೊಡ್ತಾರೆ. ಈಗ ಉಲ್ಟಾ ಹೇಳ್ಬೇಕಲ್ಲ, ಬಂದು ಏನ್ ಮಾಡ್ತಾರೆ, ಮೊದಲನೇ ಪ್ರಶ್ನೆ ಕೇಳ್ತಾರೆ. ನಮ್ಮ ರಾಜ ಬಂದು ಅವನು ಬಂದು ಮರಣ ಬಂದು ಏನಾಗ್ತಾನೆ, ಅವನು ನರಕಕ್ಕೆ ಹೋಗ್ತಾನೆ. ರಾಜ ನರಕಕ್ಕೆ ಹೋಗ್ತಾನೆ ಅಂದ್ರೆ ಅದಕ್ಕೆ ಹೆಂಗ್ ಉತ್ತರ ಕೊಡೋದು, ಅವನು ಬಂದು ಶ್ರೇಷ್ಠವಾದ ಎಷ್ಟೊಂದು ಧಾರ್ಮಿಕ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ, ಆದ್ರೂ ಸಹ ಹೇಗೆ ನರಕಕ್ಕೆ ಹೋಗ್ತಾರೆ ಅಂತ ಎಲ್ಲರಿಗೂ ಸಹ ಡೌಟ್ ಆಗ್ಬಿಡುತ್ತೆ. ಅವಾಗ ಬಂದು ಯಮುನಾಚಾರ್ಯರು ಹೇಳ್ತಾರೆ, ಹೇಗೆ ಬಂದು ಒಬ್ಬ ಲೀಡರ್ ಅಥವಾ ಒಬ್ಬ ರಾಜ, ಅವನ ಕೆಳಗಡೆ ಇರೋರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು 25% ಬಂದು ಕಾಲ್ ಭಾಗ ಕರ್ಮ ಬಂದು ಆ ಒಬ್ಬ ರಾಜನಿಗೆ ಅಥವಾ ಲೀಡರ್ಗೆ ಹೋಗುತ್ತೆ. ಹೀಗೆ ಬಂದು ನಾವ್ ಅನ್ಕೊಂಡ್ಬಿಡ್ತಿಲ್ಲ, ಆ ನಾಯಕ ಈ ನಾಯಕ ಅಂತ ಒಬ್ರು. ಈಗ ನೋಡಿ, ಗ್ರಾಮ ಪಂಚಾಯತಿ ಮೆಂಬರ್ ಅಂತೆ, ಆಮೇಲೆ ಬಂದು ಜಿಲ್ಲಾ ಪಂಚಾಯತಿ, ಅವ್ರ ಕೆಳಗಡೆ ಇರೋರು ಯಾರು ತಪ್ಪು ಮಾಡಿದ್ರೆ ಅವ್ರ ಕಾಲ್ ಭಾಗ ತಪ್ಪೆಲ್ಲ ಯಾರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಈಗ ಮಂತ್ರಿಗಳಿರ್ಬೋದು, ಪ್ರಧಾನಿ ಇರ್ಬೋದು, ಅವ್ರ ಕೆಳಗಡೆ ಇರೋರು ತಪ್ಪು ಮಾಡಿದ್ರೆ ಆ ಕರ್ಮಫಲ ಎಲ್ಲ ಕಾಲ್ ಭಾಗ ಯಾರಿಗ ಹೋಗುತ್ತೆ, ರಾಜನ್ ಕೊಟ್ಟೋಗುತ್ತೆ. ಹೀಗೆ ಬಂದು ಆ ರಾಜ ಬಂದು ಏನಾಗುತ್ತೆ, ಅವಾಗ ನರಕಕ್ಕೆ ಹೋಗ್ಬಿಡ್ತಾರೆ. ಸೊ ಹೀಗೆ ಬಂದು ಈ ರೀತಿಯಾಗಿ ವಾದಕ ಮಾಡಿ ಅರ್ಧ ರಾಜ್ಯನ ಪಡಿತಾನೆ. 5 ವರ್ಷದ ಮಗು, ಅವನು ಸಂಪೂರ್ಣವಾಗಿ ಭಗವಂತನ ಒಂದು ಪ್ರತಿನಿತ್ಯನೂ ಸಹ ಅವನಿಗೆ ಭಗವದ್ಗೀತಾ ಕಂಠಪಾಠ ಆಗಿತ್ತು, ಅದನ್ನು ಸಹ ಮರ್ತು ಬಿಡ್ತಾನೆ ರಾಜ್ಯದ ಭಾರ ಮಾಡ್ಬೇಕಾದ್ರೆ. ಏನಾಗತ್ತೆ, ಸೊ ಯಾವಾಗ ಬಂದು ಯಮನಾಚಾರ್ಯರು ಬಂದು ಅವರ ತಾತ ಬಂದು ನಾಥಮುನಿಗಳು ಏನ್ ಮಾಡಿದ್ರು, ಸೊ ಅವರು ಶಿಷ್ಯನ ಬೇಡ್ಕೊಂಡ್ರು, ನನ್ ಮಗುನ್ ಹೇಗಾದ್ರೂ ಮಾಡಿ ಭಕ್ತಿ ಕರ್ಕೊಂಡ್ ಬರ್ಬೇಕಪ್ಪ ಅಂತ ಹೇಳ್ದಾಗ ಏನಾಗುತ್ತೆ, ಅವರ ಶಿಷ್ಯ ಒಬ್ಬ ಅವ್ರ ರಾಜನಾಗಿರ್ಬೇಕಾದ್ರೆ ಏನ್ ಮಾಡ್ತಿದ್ರು, ಪ್ರತಿದಿನ ಒಂದು ಸೊಪ್ಪು ಒಂದು ಕಾಡಿನಲ್ಲಿ ಕಿತ್ಕೊಂಡು ಹೋಗಿ ಪಲ್ಯಕ್ಕೆ ಒಂದು ಸೊಪ್ಪು ಕೊಡೋರು. ಅದು ಅವನಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ. ಅದು ಏನಾಗುತ್ತೆ, ಸುಮಾರು 6 ತಿಂಗಳು 3 ತಿಂಗಳು ಕೊಡ್ತಾರೆ. ಆಮೇಲೆ ಆಗುತ್ತೆ, ಒಂದಿನ ಆ ಸೊಪ್ಪು ಪಲ್ಯ ಮಾಡೋದು, ಸೊಪ್ಪನ್ನು ತಗೊಂಡೋಗಿ ಕೊಡಲ್ಲ, 1 ವೀಕ್ ಸ್ಟಾಪ್ ಮಾಡ್ಬಿಡ್ತಾರೆ. ಆಗ ಬಂದು ರಾಜನಿಗೆ ಈ ಸೊಪ್ಪು ಪಲ್ಯ ಯಾಕೋ ಕೊಡ್ತಾ ಇಲ್ವಲ್ಲ, ಯಾಕೆ ನೀವು ಕೊಡ್ತಾ ಇಲ್ಲ, ಆ ವ್ಯಕ್ತಿ ಬರ್ತಾರೆ ಸ್ವಾಮಿ ಅಂತ. ಆ ವ್ಯಕ್ತಿ ಬಂದಾಗ ನೀವು ನನ್ನ ಹತ್ರ ಕಳಿಸಿ ಅಂತ ಹೇಳ್ತಾರೆ. ಆಗ ಬಂದ ಆ ವ್ಯಕ್ತಿ ಅವ್ರ ಹತ್ರ ಹೋದಾಗ, ಯಾಕೆ ನೀವು ತರ್ತಾ ಇಲ್ಲ, ಇಲ್ಲ ಸ್ವಾಮಿ ತರ್ತಾ ಇದೆ, ಬಂದು ನಿಮ್ ತಾತವ್ರು ನನ್ಗೆ ಒಂದು ಅಮೂಲ್ಯವಾದ ಒಂದು ಉಡುಗೊರೆ ಕೊಟ್ಟಿದ್ದಾರೆ, ಐಶ್ವರ್ಯ ಕೊಟ್ಟಿದ್ದಾರೆ, ಅದನ್ನ ನಾನು ನಿಮ್ಗೆ ಕೊಡ್ಬೇಕಾಯ್ತು, ಅದಕ್ಕೋಸ್ಕರ ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಈ ರೀತಿ ಮಾಡಿದೆ. ಆಯ್ತು, ದಯವಿಟ್ಟು ಕೊಡಿ, ಈ ರಾಜ್ಯ ನಡೆಸೋದಕ್ಕೆ ನನಗೆ ತುಂಬಾ ಐಶ್ವರ್ಯ ಬೇಕು. ಇಲ್ಲ ಸ್ವಾಮಿ, ನಾನು ಹಂಗೆಲ್ಲ ಕೊಡಕ್ಕಾಗಲ್ಲ, ನೀವು ಒಬ್ರೇ ಬಂದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ. ಹಾಗೇನಾಗುತ್ತೆ, ಆಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಒಬ್ರೇ ಹೊರಡ್ತಾರೆ. ಹೊರಡೋ ದಾರಿಯಲ್ಲಿ ಬಂದು ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ಸಹ ಒಂದೊಂದು ಶ್ಲೋಕ,
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಃ ಪಾಂಡವಿಶ್ಚೈವ ಕಿಮಕೂರ್ವತ ಸಂಜಯ. ಸೊ ಹಿಂಗೆ ಎಲ್ಲ ಶ್ಲೋಕ ಹೇಳ್ತಾ ಹೇಳ್ತಾ ಈ ಶ್ಲೋಕಕ್ಕೆ ಬಂದಾಗ ಮಯ್ಯೇವ ಮನಃ ಅತ್ಯಸ್ವ ಮಹಿ ಬುದ್ಧಿ ನಿವೇಶ ನಿವಾಸಿಷ್ಯ ಮಯ್ಯೇವ ಆತ್ಮ ಊರ್ಧ್ವಂ ನ ಸಂಶಯ. ಭಗವಂತ ಏನ್ ಹೇಳಿದ್ದೇನೆ, ಸಂಪೂರ್ಣವಾಗಿ ಯಾರು ನನ್ನಲ್ಲಿ ತೊಡಗಿರ್ತಾರೆ ಅವ್ರು ನಿಸ್ಸಂದೇಹವಾಗಿ ನನ್ನಲ್ಲಿ ಕಣ್ಣೀರು ಬಂದ್ಬಿಡುತ್ತೆ ಹೇಳ್ತಾನೆ. ಇದು ನನಗೆ ತುಂಬಾ ಪ್ರಿಯವಾದ ಶ್ಲೋಕ. ಅಕ್ಕೆ ನನಗೆ ಐಶ್ವರ್ಯ ಬೇಡ, ಏನ್ ಬೇಡ, ನಾನು ಬಂದು ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ್ತಪ್ಪ ಬಾ, ನೀನು ನಿನ್ಗೆ ಐಶ್ವರ್ಯನ ಕೊಟ್ಟಿಲ್ಲ, ಇಲ್ಲ ನನ್ಗೆ ಐಶ್ವರ್ಯ ಬೇಡ ಅಂತ